ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಒಟ್ನಲ್ಲಿ ಇವಾಗ ಬಂದಿರೋಳ ಅದೃಷ್ಟ ತುಂಬಾ ಚೆನ್ನಾಗಿದೆ. ಮೇಡಮ್, ನನಗೆ ಯಾಕೋ ಗಂಗಾಧರ್ ಮೇಲೆ ಅನುಮಾನ. ಯಾಕಿದೆಲ್ಲ ಅವ್ರ ಪ್ಲಾನ್ ಆಗಿರಬಾರ್ದು? ಇದರಿಂದ ಅವನಿಗಾಗೋ ಪ್ರಯೋಜನ ಆದ್ರೂ ಏನು? ಅವನ್ ಬಂದಿದ್ದೆ ಸೂರ್ಯವಂಶದವರಿಗೆ ಸಹಾಯ ಮಾಡಕ್ಕೆ. ಮೇಲಾಗಿ ಈ ಸುರ್ಬಿ ವಿಷಯ ಕಟ್ಕೊಂಡು ಅವನಿಗೇನೂ ಆಗ್ಬೇಕಾಗಿಲ್ಲ. ಹೇಳಿದ್ನಲ್ಲ, ಆ ಹುಡುಗಿ ತುಂಬಾ ಅದೃಷ್ಟ ಮಾಡಿದಾಳೆ. ಅದಕ್ಕೆ ಬಚಾವ್ ಆಗ್ತಾನೆ ಇದ್ದಾಳೆ. ಅಲ್ಲ ಮೇಡಮ್, ಮಡ್ಕೆನ ಹೊಡೆದಾಕಿದ್ರೆ ಮನೆಯವ್ರು ನನ್ನ ಸುಮ್ಮನೆ ಬಿಡಲ್ಲ ಅನ್ನೋ ಕೂಡ ಭಯ ಇಲ್ವಲ್ಲ ಅವಳಿಗೆ? ಇಲ್ಲೇ ಬಂದು ಸೆಟ್ಲ್ ಆಗ್ಬೇಕು ಅಂತಿರೋರ್ಗೆ ಯಾಕೆ ಇಷ್ಟೊಂದು ದೊಡ್ಡ ರಿಸ್ಕ್ ತಗೋತಿದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಅವಳು ಕಟ್ಟಿರೋ ಕತೆನ ನಂಬೇಕು ಅಂದ್ರೆ ಸುರಭಿ ಸತ್ತಿದ್ದಾಳೆ ಅಂತ ಯಾರಿಗೂ ಅನುಮಾನ ಬರಬಾರ್ದು. ಒಂದ್ ವೇಳೆ ಸುರಭಿ ಸತ್ತೋಗಿದ್ದಾಳೆ ಅನ್ನೋದೇ ನಿಜ ಆದ್ರೆ ಅವಳು ಹೇಳ್ತಾ ಇರೋದು ಸುಳ್ಳು ನಾಟಕ ಅಂತ ಈಸಿಯಾಗಿ ಪ್ರೂವ್ ಮಾಡೋದಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಸಿಕ್ಕಿರೋ ಅಸ್ತಿನ ಅವಳು ಹೊಡೆದಾಕ್ಬಿಟ್ರೆ ಅವ್ರ ಭರವಸೆನ ಅವಳು ಗಿಟ್ಟಿಸ್ಕೊಳಂಗಾಗತ್ತೆ. ಅವಳು ಬರೀ ಆ ಮನೆಯವ್ರನ್ನ ಸೆಂಟಿಮೆಂಟಲ್ ಹೊಡಿತಾ ಇಲ್ಲ, ಲಾಜಿಕ್ ಇಂದ ಹೊಡಿತಾ ಇದ್ದಾಳೆ. ಅದ್ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಹಾಗಾದ್ರೆ ಸುರಭಿ ಅವರು ಬದುಕಿದ್ದಾರೆ ಅಂತೀರಾ ಮೇಡಮ್? ಖಂಡಿತ ಇಲ್ಲ. ಹೇಗೆ ಅವಳು ಬದುಕಿದಾಳೆ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ವೋ, ಅವಳು ಸತ್ತಿದಾಳೆ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಆದ್ರೆ ಅಷ್ಟು ದೊಡ್ಡ ಕಾಡಲ್ಲಿ ತಲೆಗೆ ಪೆಟ್ಟು ಬಿದ್ದು ಅನ್ನ ನೀರು ಇಲ್ಲದೆ ಇಷ್ಟ ದಿನ ಯಾರು ಬದುಕಿರಕ್ ಸಾಧ್ಯನೇ ಇಲ್ಲ. ಲಾಜಿಕ್ ಪ್ರಕಾರ ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ ಮೇಡಮ್. ಸುರಭಿ ಅಮ್ಮವ್ರ ಹೆಸರು ಹೇಳ್ಕೊಂಡು ಈ ಹುಡುಗಿಗೆ ಏನು ಪ್ರಯೋಜನ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದರೆ ಮುಂದೆ ಇವಳಿಂದ ನಮಗೆ ಏನೇ ಅಪಾಯ ಆಗದಿರೋ ಥರ ನಾವು ನೋಡ್ಕೋಬೇಕು. ಹೌದು, ಅದಕ್ಕೆ ಮೊದಲು ಅವಳನ್ನ ಇಲ್ಲಿಂದ ಓಡಿಸ್ಬೇಕು. ಈಗ ಅವಳನ್ನ ಓಡಿಸೋದು ಅಷ್ಟೊಂದು ಸುಲಭ ಅಲ್ಲ ಅಲ್ವಾ ಮೇಡಮ್? ಅವಾಗಲೇ ಆದರೆ ಅವ್ರ ಸಪೋರ್ಟ್ಗೆ ನಾಗಲಕ್ಷ್ಮಿ ಅಮ್ಮವ್ರು ಮಾತ್ರ ಇದ್ರು. ಈಗ ಅವಳ ಜೊತೆಗೆ ಗುಡಿ ಗಂಗಾಧರ್ ಅವ್ರು ಕೂಡ ಸೇರ್ಕೊಂಡಿದ್ದಾರೆ. ಅದು ಅಲ್ಲದೆ ಯಾವ್ದಾದ್ರು ಸೈಕ್ರಿಯಾಟಿಸ್ಟ್ನ ಕನ್ಸಲ್ಟ್ ಮಾಡಿ ಅಂತ ಗುಡಿ ಗಂಗಾಧರ್ ಅವರು ಐಡಿಯಾ ಕೊಟ್ಟು ಹೋದ್ರು. ನಾವಷ್ಟೆಲ್ಲ ಟೈಮ್ ಕೊಡಬಾರ್ದು ಕೃಷ್ಣ. ಇವಳನ್ನ ಎಲ್ಲಿ ಹೇಗೆ ಯಾವಾಗ ಲಾಕ್ ಮಾಡಿ ಆಚೆ ಕಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಆದಷ್ಟು ಇವಳನ್ನ ಸ್ಟ್ರೈಟ್ ಆಗಿ ಡೀಲ್ ಮಾಡೋಣ ಅಂತ ಅನ್ಕೊಂಡೆ. ಯಾಕೋ ಇವಳನ್ನ ರಾಂಗ್ ರೂಟಲ್ಲೇ ಹ್ಯಾಂಡಲ್ ಮಾಡಬೇಕು ಅಂತ ಇವಾಗ ಅನ್ನಿಸ್ತಾ ಇದೆ. ರಾಂಗ್ ರೂಟ್ ಅಂದ್ರೆ? ಅವಳ ದಾರಿಲೇ ಹೋಗಿ ಅವಳನ್ನ ಮುಗಿಸ್ಬಿಡೋದು. ಮುಗಿಸ್ಬಿಡೋದು ಅಂದ್ರೆ ಸಾಯಿಸ್ಬಿಡ್ತೀರಾ? ಬದುಕೋಕ್ಕೂ ಆಗ್ಬಾರ್ದು, ಸಾಯಕ್ಕೂ ಆಗ್ಬಾರ್ದು. ಆ ಥರ ಅವಳನ್ನ ಲಾಕ್ ಮಾಡ್ತೀನಿ. ಮಾಡೇ ಮಾಡ್ತೀನಿ. ಇವ್ರ ತಾತ ಕಾಳಿಂಗರಾಯ ಮತ್ತೆ ಅವರಪ್ಪ ಮುನೇಂದ್ರಕ್ಕಿಂತ ಈ ಅಮ್ಮ ತುಂಬಾ ಡೇಂಜರು. ನಾನ್ ಬದುಕಿರೋವರೆಗೂ ಈ ಕಾರ್ಯ ಮಾಡಕ್ಕೆ ಬಿಡಲ್ಲ. ಇದು ನಾನಲ್ಲ, ನಾನಲ್ಲ, ನಾನಲ್ಲ.
ನಾನು ಅವತ್ತು ಅಲ್ಲೇ ಉಳ್ಕೊಂಡು ಸುರಭಿನ ಮತ್ತು ಸೂರ್ಯಮಣಿನ ಹುಡ್ಕೋದಕ್ಕೆ ಶುರು ಮಾಡಿದೆ. ನಾನು ಹೋದ ಕಡೆಯೆಲ್ಲ ದೂರದಲ್ಲಿ ಅಲ್ಲಲ್ಲಿ ಒಂದು ಬೆಳಕು ಹಾದು ಹೋಗೋ ಹಾಗೆ ಕಾಣಿಸ್ತಾ ಇತ್ತು. ಆ ಹುಡುಗಿ ಮೇಲೆ ಎಲ್ರಿಗೂ ಅನುಮಾನ ಇದೆ. ಆದರೆ ಗುಡಿ ಗಂಗಾಧರ್ ಯಾವುದೋ ಮಾಯಾ ಬಜಾರ್ ಕಥೆ ಹೇಳಿ ನಮ್ಮ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿರೋದು ಎಳ್ಳಷ್ಟು, ತಿಳ್ಕೋಬೇಕಾಗಿರೋದು ಬೆಟ್ಟದಷ್ಟು ಅಂತ ಹಿರಿಯರು ಹೇಳ್ತಾರೆ. ನಮಗೆ ಕಥೆಯಾಗಿ ಕಾಣಿಸೋದು ಕೆಲವರ ಕಣ್ಣಿಗೆ ಸತ್ಯ ದರ್ಶನವಾಗಿ ಕಾಣಿಸಬಹುದು. ಹಾಗಾಗಿ ಯಾರ ಮಾತನ್ನು ಅಷ್ಟು ಸುಲಭವಾಗಿ ತೆಗೆದುಹಾಕಕ್ಕಾಗಲ್ಲ ಅಲ್ವಾಳಿ ಅಂದ್ರೆ. ಮಾವ, ನಿಮ್ಗೆ ಆ ಹುಡುಗಿ ಮೇಲೆ ನಮ್ಮ ಸುರಭಿ ಅಸ್ಥಿ ಮಡಕೆನ ಒಡೆದು ಹಾಕಿದ್ಲು ಅನ್ನೋ ಕೋಪ ಇದೆ. ಅದಕ್ಕೆ ನೀವು ಎಲ್ಲಾನು ವ್ಯತಿರಿಕ್ತವಾಗಿ ಯೋಚನೆ ಮಾಡ್ತಾ ಇದ್ದೀರ. ಗುಡಿ ಗಂಗಾಧರ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಸೂರ್ಯಮಣಿ ಎಲ್ಲಿ ಸಿಗ್ಬೋದು ಅಂತ ಹುಡುಕಿರೋರು ಅವರು. ಅವ್ರ ಮಾತನ್ನ ನಾವು ಕೇರ್ಲೆಸ್ ಆಗಿ ತಗೊಳಕ್ಕಾಗಲ್ಲ. ಅಲ್ಲ ಅಳಿ ಅಂದ್ರೆ ಎಲ್ಲವೂ ಪವಾಡದಿಂದಲೇ ನಡೆಯುತ್ತೆ ಅನ್ನೋದಾಗಿದ್ದಿದ್ರೆ ಆ ಗುಡಿ ಗಂಗಾಧರ್ ಡಾಕ್ಟ್ರನ್ ಕರೆಸಿ ಅಂತ ನಮ್ಗೆ ಯಾಕೆ ಹೇಳಬೇಕಿತ್ತು? ಅವರೇ ಯಾವುದಾದ್ರೂ ಸಿದ್ಧಿ ಪುರುಷರನ್ನ ಭೇಟಿ ಮಾಡಿ ಅಂತ ಹೇಳ್ಬೋದಿತ್ತಲ್ವಾ? ಅವ್ರ ಮಾತಿನ ಅರ್ಥ ಅದಲ್ಲ ಮಾವ. ಬಂದಿರೋ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳ, ಇಲ್ಲ ಅವಳಿಗೆ ಯಾವುದಾದ್ರೂ ಮಾನಸಿಕ ಕಾಯಿಲೆ ಇದೆಯಾ, ಅಥವಾ ಯಾರಾದರೂ ಸಂವಹನ ವಿದ್ಯೆಯಿಂದ ಅವಳು ಬುದ್ಧಿನ ಕಂಟ್ರೋಲಿಗೆ ತಗೊಂಡಿದ್ದಾರಾ ಅಂತ ಪರೀಕ್ಷೆ ಮಾಡಿ ನೋಡಿ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಅಷ್ಟೆ. ಇದರಿಂದ ನಮಗೇನಾದರೂ ಸುಳಿವು ಸಿಗ್ಬೋದಲ್ವಾ ಮಾವ? ಇದು ಒಪ್ಪುವಂತ ಮಾತು ಸೂರ್ಯ. ಇಂಥ ಸೂಕ್ಷ್ಮವಾದ ವಿಚಾರ ನಿನ್ಗೆ ಹೇಗೆ ಅರ್ಥ ಆಯ್ತು? ತಾತ, ಗುಡಿ ಗಂಗಾಧರ್ ಅವರು ಯಾವ ಸಮಯದಲ್ಲಿ ಹೇಗೆ ಮಾತಾಡ್ತಾರೆ ಅಂತ ನಾನು ಸುಮಾರು ಸಲ ಗಮನಿಸಿದ್ದೀನಿ. ಆ ಹುಡುಗಿ ಎದುರಿಗೆ ಎಲ್ಲಾನೂ ವಿವರವಾಗಿ ಹೇಳೋಕ್ಕಾಗಲ್ಲ ಅಂತಲೇ ಮನೋವೈಜ್ಞರನ್ನ ಭೇಟಿ ಮಾಡಿ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಯಜಮಾನ್ರೆ, ಮಾಳವಿಕಾ ಮೋಹನ್ ಅಂತ ನನಗೆ ಗೊತ್ತಿರೋ ಒಬ್ಬರು ಮನೋವೈದ್ಯರಿದ್ದಾರೆ. ತುಂಬ ಫೇಮಸ್ ಡಾಕ್ಟ್ರು. ನಾವು ಅವ್ರಿಗೆ ಈ ಕೇಸ್ ಬಗ್ಗೆ ವಿವರಿಸಿ ಹೇಳೋಣ, ಅವ್ರು ಸಾಲ್ವ್ ಮಾಡ್ತಾರೆ. ಮಾಳವಿಕಾ ಮೋಹನ್, ಈ ಹೆಸರು ಎಲ್ಲೋ ಕೇಳಿದ್ದೀನಲ್ಲಮ್ಮ? ನೀನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಆ ಡಾಕ್ಟ್ರು ಟಿ ವಿಲಿ ಪ್ರೋಗ್ರಾಮ್ ಕೊಡ್ತಿದ್ರು ಕಣೋ.